ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಿ, ಮನೆಯವರೆಲ್ಲ ಸೇರಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಫ್ರೆಂಡ್ಸ್ ನೋಡಿ, ಗಾಡಿ ತೊಗೊಂಡು ಬಂದಿದ್ದು ಅದರಲ್ಲೆಲ್ಲ ಹತ್ತಿ ರೆಡಿಯಾಗಿ ಕುತ್ಕೊಂಡಿದ್ವಿ. ನೋಡಿ, ಆಮೇಲೆ ಹೋಗೋಣ ಅಂತ ಹೊರಟಿದ್ವಿ. ಅಲ್ಲಿ ಬೆಳಟಿಯಲ್ಲಿ ತರವಿ ದೇವರಿಗೆ ಏನೇನು ಬೇಕು ಎಲ್ಲ ತೊಗೊಳ್ತಾ ಬರೋಣ ಅಂತ ಹೋಗಿದ್ರು ಯಜಮಾನ್ರು. ನಾವು ಗಾಡಿಯಲ್ಲೇ ಕುಳಿತಿದ್ವಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು, ನೋಡಿದರೆ ಗೊತ್ತಾಗುತ್ತೆ ಫ್ರೆಂಡ್ಸ್. ನೋಡಿ, ಪಾಪು ಎಲ್ಲ ನಮ್ಮ ಅತ್ತೆ ಕರ್ಕೊಂಡು ಅವರಿಗೆ ಇದು ಅರಿವಿ ಎಲ್ಲ ಹೊಚ್ಚಿ ಕುಂದ್ರಿಸಿದ್ರು. ನೋಡಿ, ಎಣ್ಣೆ ಹಾಕಿಸ್ತಾ ಇದ್ರು ಗಾಡಿಗೆ. ಇವರು ನಮ್ಮ ಅತ್ತೆ, ಅವ್ವ, ನಮ್ಮತ್ತೆ, ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಅಕ್ಕನ ಮಕ್ಕಳು, ನಮ್ಮ ಅತ್ತೆಯ ತಮ್ಮ, ನಮ್ಮ ಮೈದ್ನ ಎಲ್ಲರೂ ಹೊಂಟಿದ್ವಿ. ನಮ್ಮ ಯಜಮಾನ್ರು, ನಮ್ಮ ಅಜ್ಜ ಅಷ್ಟೇ ಹೊಂಟಿದ್ವಿ. ನೋಡಿ, ಇಷ್ಟು ಜನ ಹೊಂಟಿದ್ವಿ. ಹಂಗೆ ನಮ್ಮ ಪಕ್ಕದ ಮನೆಯವ್ರನ್ನೂ ಕರ್ಕೊಂಡು ಹೊಂಟಿದ್ವಿ. ನೋಡಿ ಫ್ರೆಂಡ್ಸ್, ಇಷ್ಟು ಜನ ಇದ್ವಿ. ನಾವೇನು ಜಾಸ್ತಿ ಜನ ಹೋಗಿರಲಿಲ್ಲ, ಮನೆಯವರಷ್ಟೇ ಹೋಗಿದ್ವಿ. ನೋಡಿ, ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು. ಯಾಕಾರ ಹೋದಿವಪ್ಪ ಅನ್ನಿಸ್ತಾ ಇತ್ತು. ಅಮಾವಾಸ್ಯೆ ದಿನ ಹೋಗಿದ್ವಿ ನಾವು. ಏಕೆ ನೋಡಿ, ನಮ್ಮ ಪಾಪು ಹೆಂಗೆ ತಡ್ಕಿಯಲ್ಲಿ ಯಾವ ಥರ ಇದಾಗ್ತಾ ಇತ್ತು ಅಂತ. ಸಿಕ್ಕಾಪಟ್ಟೆ ದಡಿಕೆ ಇತ್ತು. ಅವಳನ್ನು ಅದರಲ್ಲೇ ಕರ್ಕೊಂಡು ಹೋಗಿದ್ವಿ ನಾವು. ಹೊಸ ಗಾಡಿ ತೊಗೊಂಡ ಮೇಲೆ ನಮ್ಮ ಮನೆ ದೇವರಿಗೆ ಹೋಗಿರಲಿಲ್ಲ ಫ್ರೆಂಡ್ಸ್. ಅದಕ್ಕೆ ನಮಗೆ ಹೆಣ್ಣು ಪಾಪು ಬೇಕಂತಲೂ ಬೇಡ್ಕೊಂಡಿದ್ವಿ. ಅದಕ್ಕೆ ಹೆಣ್ಣು ಪಾಪು ಆಗಿತ್ತು. ಅದಕ್ಕೆ ಅವಳನ್ನು ಕರ್ಕೊಂಡು ಹೋಗಿದ್ವಿ ನಾವು. ನೋಡಿ, ಇವು ನಮ್ಮಮ್ಮ, ನಮ್ಮ ಅತ್ತೆ ತಾಯಿ ಇವರು ನಮ್ಮಮ್ಮ. ಇಷ್ಟು ಜನ ಹೋಗಿದ್ವಿ ನಾವು. ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು. ನಮ್ಮ ಚಿನ್ನಿ ಅಂತೂ ಬಿಸಿಲಿಗೆ ಹೇಳ್ತಾ ಇದ್ದು. ಅದರಲ್ಲೇ ಬಟ್ಟೆ ಅದೆಲ್ಲ ಹೊಚ್ಕೊಂಡು ಕರ್ಕೊಂಡು ಹೋಗಿದ್ವಿ ನಾವು. ಬೇಡ್ಕೊಂಡಿದ್ವಿ, ಹರಿಕೆ ಇತ್ತು ಫ್ರೆಂಡ್ಸ್. ಅದಕ್ಕೆ ತೀರ್ಸೋಣ ಅಂತ ಹೋಗಿದ್ವಿ ನಾವು. ಇನ್ನೂ ಹೋಗೋಣ ಲೇಟಾಗಿ ಅಂತ ಅಂದ್ಕೊಂಡಿದ್ವಿ. ಆದರೆ ಆಪ್ರೇಷನ್ ಆದಮೇಲೆ ಎಲ್ಲೂ ಹೋಗೋ ಹಾಗಿರಲಿಲ್ಲ. ಅದಕ್ಕೆ ಇವಾಗ ಹೋಗಿ ಬರೋಣ ಅಂತ ಹೇಳಿ ಎಲ್ಲರೂ ಸೇರಿ ಹೊಂಟಿದ್ವಿ ಫ್ರೆಂಡ್ಸ್. ನೋಡಿ, ಇಷ್ಟು ಜನ ಇದ್ದರು. ಹಾಗೆ ಹೊರಟಿದ್ವಿ. ಬಂತು ಊರು ಬಂತು ಫ್ರೆಂಡ್ಸ್. ಅಲ್ಲಿ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ ನೋಡಿ, ಇದೇ ಊರು ನಾವು ಹೋಗಿದ್ದು. ಹವನೂರು ದ್ಯಾಮವ್ವಗೆ ಹೋಗಿದ್ವಿ ಫ್ರೆಂಡ್ಸ್ ನಾವು. ನಾವಲ್ಲೆಲ್ಲ ಬೇಡ್ಕೊಂಡಿದ್ದು ನಿಜ ಆಗಿತ್ತು. ಅದಕ್ಕೆ ಹೋಗಿದ್ವಿ. ನಮ್ಮ ಕೌಶಿಕ, ನಾನು, ನಮ್ಮ ಚಿನ್ನಿ, ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಸೇರಿ ಹೋಗಿದ್ವಿ. ನೋಡಿ, ಈ ಥರ ಇದೆ ಆ ಏರಿಯಾ. ನೋಡಲ್ಲ ಎಷ್ಟು ಮಂದಿ ಬಂದಾರ. ಕುದುರಿದ್ ನೋಡಲ್ಲ. ನಾವು ಬಂದಾಗ ಇಬ್ಬರೇ ನೋಡಿ ಅದು ತುಂಬಾ ಗದ್ದಲ ಇತ್ತು. ನೋಡಿ ಫ್ರೆಂಡ್ಸ್, ಇಷ್ಟು ರಶ್ ಅಂದರೆ ರಶ್ ಇತ್ತು. ನಾನಂತೂ ಅಲ್ಲಿ ಕಟ್ಟಿ ಮೇಲೆ ಕುಂತಿದ್ದೆ. ಪಾಳೆ ಬಂದ ಮೇಲೆ ಹೋದ್ರಾಯ್ತು ಅಂತ ಅಮಾವಾಸ್ಯೆ ಎಲ್ಲ ಫ್ರೆಂಡ್ಸ್. ನೋಡಿ, ಎಲ್ಲ ದರ್ಶನ ಅದೆಲ್ಲ ಮಾಡಿಸ್ಕೊಂಡ್ಬಂದು ಊಟ ಮಾಡೋಣ ಅಂತ ಊಟ ಮಾಡ್ತಾಯಿದ್ರು. ನೋಡಿ, ನಮ್ಮದೆಲ್ಲ ಆಗಿತ್ತು. ನಮ್ಮ ಅಕ್ಕ ಊಟ ಮಾಡ್ತಾಯಿದ್ರು. ನೋಡಿ, ನಮ್ಮ ಚಿನ್ನಿ ಕೆಳಗೆ ಹಾಕಿದ್ವಿ. ಅಲ್ಲೇ ಊಟ ಅಂತೂ ಮಸ್ತ್ ಇತ್ತು ಫ್ರೆಂಡ್ಸ್. ಯಾವ ಥರ ಸೀರಾ ಮತ್ತು ಅನ್ನ, ಸಾಂಬಾರು, ಪಲ್ಯ ಮಾಡಿಸಿದ್ರು. ಅಡುಗೆ ಅಂತೂ ಸೂಪರಾಗಿತ್ತು. ಇನ್ನೊಂದು ಸಲ ಉಂಡು ಬರಬೇಕು ಅಂತ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ನೋಡಿ, ನಮ್ಮ ಅಕ್ಕನ ಮಗಳಿಗೆ ಅನ್ನಿಸ್ತಾ ಇದ್ಲು ಅವಳು ಇನ್ನೂ. ಅದಕ್ಕೆ ಕುತ್ಕೊಂಡಿದ್ವಿ ನಾವು. ನೋಡಿ, ನಮ್ಮ ಯಜಮಾನ್ರು, ನಾನು, ನಮ್ಮಮ್ಮ, ನಮ್ಮ ಚಿನ್ನಿ ಕುತ್ಕೊಂಡಿದ್ವಿ. ಕೌಶಿಕನ್ನು ಅವ್ರ ಚಿಕ್ಕಪ್ಪ ಕರ್ಕೊಂಡು ಹೋಗಿದ್ದರು. ತುಂಬಾ ಗದ್ದಲ ಇತ್ತು ಫ್ರೆಂಡ್ಸ್. ಅಮಾವಾಸ್ಯೆಗೊಮ್ಮೆನೋ ಗದ್ದಲಾಗುತ್ತಂತೆ. ನಾವು ತುಂಬಾ ವರ್ಷ ಆಗಿತ್ತು ಹೋಗಿದ್ದಿಲ್ಲ. ಮೊದಲಿಗೆಲ್ಲ ಹೋಗ್ತಾಯಿದ್ವಿ. ನಮ್ಮ ತಂದೆಯವರು ತೀರ್ಕೊಂಡ್ಮೇಲೆ ಹೋಗಿರಲಿಲ್ಲ, ಹೋಗೋದು ಬಿಟ್ಟಿದ್ವಿ ನಾವು. ಇವಾಗ ಒಂದು 6-7 ವರ್ಷ ಆದಮೇಲೆ ಹೋಗಿದ್ವಿ ನಾವು. ಮದುವೆ ಆಗಿ ಮಕ್ಕಳು ಆದಮೇಲೆ ಹೋಗಿದ್ದು. ಹೋಗಿರಲೇ ಇಲ್ಲ. ನಮ್ಮಮ್ಮ ನೋಡಿ ಕುತ್ಕೊಂಡಿದ್ರು. ಇಷ್ಟು ರಶ್ ಅಂದರೆ ರಶ್ ಇತ್ತು ಫ್ರೆಂಡ್ಸ್. ಅಲ್ಲಿ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರು. ನೋಡಿ, ಅಲ್ಲಿ ಆ ಪಾಪು ಯಾವ ಥರ ಆಟ ಆಡ್ತಾಯಿತ್ತು. ಪಾಪ ಅವರಮ್ಮ ಅವರಪ್ಪ ಊಟ ಮಾಡ್ತಾಯಿದ್ರು. ಅವಳು ಸುಮ್ಮನೆ ಆಡ್ತಾಯಿದ್ಲು. ಅದು ಹೆಣ್ಣು ಪಾಪು ಇತ್ತು ಅಲ್ಲಿ.
ಈ ಜಾತ್ರೆ ವರ್ಷಕ್ಕೊಂದು ಸಾರಿ ಮಾಡ್ತಾರೆ ಫ್ರೆಂಡ್ಸ್. ಅಲ್ಲಿ ಮನಿ ಕಟ್ಟಂಬ ಮದ್ದು ಸುಡ್ತಾರೆ. ಅದು ಮತ್ತು ಆ ದೇವರನ್ನೇ ಅವನೂರು ದ್ಯಾಮವ್ವ ಅಂತ ದೇವರು ಫ್ರೆಂಡ್ಸ್. ಅಲ್ಲಿ ವರ್ಷಕ್ಕೊಂದು ಜಾತ್ರೆ ಮಾಡಿ ಮದ್ದು ಸುಡುವಾಗ ಅಷ್ಟೇ ದೇವತೆ ಹೊರಗೆ ಬರ್ತಾರೆ. ಅವಾಗಷ್ಟೇ ಜಾತ್ರೆ ದಿನ ಮತ್ತು ಆಮೇಲೆ ಪೆಟ್ಟಿಗೆ ಹಾಕಿ ಇಟ್ಬಿಡ್ತಾರೆ. ನೋಡಿ ಆ ಥರ ಇತ್ತು. ಇದು ಗಡಿ ಅಂತ ಹೇಳಿ ಫ್ರೆಂಡ್ಸ್. ಇಲ್ಲಿ ಬಂದು ನಾವು ಹಣ್ಕಾಯಿ ಮಾಡಿಸ್ಕೊಂಡು ಎಲ್ಲ ಮಾಡಿಸ್ಕೊಂಡು ಇಲ್ಲಿ ನಾವು ಬೇಡ್ಕೊಂಡದ್ದೆಲ್ಲ ನಿಜ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ನಾವು ನಮ್ಮದು ಅಮ್ಮ ಮನೆಯಲ್ಲಿ ಮನೆ ಇರಲಿಲ್ಲ ಅಲ್ವಾ, ಅದಕ್ಕೆ ಮನೆ ಕಟ್ಟೋಣ ಅಂತ ಬಂದೆ. ನಮ್ಮ ಕೂಡ ಬಂದು ಹುಡುಗನೂ ಮನೆ ಕಟ್ಟಿದ. ನಮ್ಮ ಮೈದ್ನಿಗೆ ಮದುವೆ ಆಗಿಲ್ಲಲ್ಲ, ಅದಕ್ಕೆ ಹಂದ್ರ ಹಾಕು ಅಂತ ಹೇಳಿದ್ವಿ. ಅವನು ಹಂದ್ರ ಹಾಕಿದ. ನೋಡಿ ಫ್ರೆಂಡ್ಸ್, ನಮ್ಮ ಕೌಶಿಕ್ ಓಡಾಡ್ತಾ ಇದ್ದ ನಾನು ಮಾಡ್ತೀನಿ ಅಂತ. ಇದು ನೋಡಿ ಫ್ರೆಂಡ್ಸ್, ಈ ದೇವರು ನಾವು ಬೇಡ್ಕೊಂಡಿದ್ದು ಆಗುತ್ತೆ ಅಂದರೆ ಅದು ಅಲ್ಲಿದೆ ಅಲ್ಲ ದೇವರ ಮೂರ್ತಿ, ಅದು ನಿಧಾನವಾಗಿ ಕೈಗೆ ಬರುತ್ತೆ, ಸ್ಪೀಡಾಗಿ ಬರುತ್ತೆ. ನಾವು ಬೇಡ್ಕೊಂಡಿದ್ದು ಆಗಲ್ಲ ಅಂದ್ರೆ ಬಿಗಿ ಆಗುತ್ತೆ ಕೈಯಲ್ಲಿ. ಇದು ನೋಡಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಮಾಡ್ತಾಯಿದ್ದೆ. ನಾನು ಒಂದು ಸ್ವಲ್ಪ ಹರಕೆ ಇತ್ತು, ಅದಕ್ಕೆ ನಾನು ಆ ಥರ ಮಾಡಿದೆ. ನೋಡಿ ನಾವು ಬೇಡ್ಕೊಂಡಿದ್ದು ನಿಜ ಆಗುತ್ತೆ ಅಂದರೆ ಸ್ಪೀಡಾಗಿ ಬರುತ್ತೆ. ನಾವು ಬೇಡ್ಕೊಂಡಿದ್ದಾಗಲ್ಲ ಅಂದರೆ ಸ್ಲೋ ಆಗುತ್ತೆ ಫ್ರೆಂಡ್ಸ್, ಕೈಯಲ್ಲಿ ಭಾರ ಆಗುತ್ತೆ. ನೋಡಿ ನಾನು ಆ ಥರ ಬೇಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದೆ. ನಮ್ಮಮ್ಮನೂ ಬೇಡ್ಕೊತಾ ಇದ್ರು, ಅವ್ರು ವಿಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ನಾ ಭಾಳ ದಿನ ಆಯಿತು ಫ್ರೆಂಡ್ಸ್ ಹೋಗಿರಲೇ ಇಲ್ಲ. ನಾನು ನಮ್ಮಪ್ಪ ತೀರ್ಕೊಂಡ್ಮೇಲೆ ನಮ್ಮದಲ್ಲೇ ಮುಂದೆ ಮೈಲಾರ ಅಲ್ಲಿಗೆ ಹೋಗ್ತಾ ಇದ್ವಿ ನಾವು. ಅಲ್ಲೇ ಹೋಗಿ ಬರುವಾಗಲೇ ಇಲ್ಲಿ ಎಲ್ಲ ಮಾಡಿಸ್ಕೊಂಡು ಬರ್ತಾಯಿದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.